ಹೊರಡಾರ್ಭಟಕ್ಕೆ ಒಂದು ಕಡೆಯಲ್ಲಿ ದುರಂತಗಳು ಹಾನಿಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ನಂದಿನಿ ನದಿ ಉಕ್ಕಿ ಹರಿತಾ ಇದೆ. ನಂದಿನಿ ನದಿಯ ಮನಮೋಹಕ ದೃಶ್ಯವನ್ನು ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ. ನದಿಯ ಅದ್ಭುತ ದೃಶ್ಯ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿರುವ ನದಿ ನಂದಿನಿ ನದಿ. ದೇವಸ್ಥಾನವನ್ನು ಆವರಿಸಿ ಹರಿಯುವ ನಂದಿನಿ ನದಿ, ಅದರ ವಿಹಂಗಮ ನೋಟ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಪೌರಾಣಿಕ ಹಿನ್ನೆಲೆಯನ್ನು ಒಳಗೊಂಡಿರುವ ಈ ನಂದಿನಿ ನದಿ ಮಳೆಗಾಲದಲ್ಲಿ ರುದ್ರ ಭಯಂಕರವಾಗಿ ಹರಿಯುವ ನಂದಿನಿ ನದಿಯ ಆ ಏರಿಯಲ್ ವ್ಯೂ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಆ ವಿಹಂಗಮ ನೋಟವನ್ನು ನೀವು ಗಮನಿಸ್ತಾ ಇದ್ದೀರಿ. ಕಟೀಲು ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತರ ಆಕರ್ಷಣೀಯ ಈ ನಂದಿನಿಯ ಹರಿವು ಇದೆಯಲ್ಲ, ಮಳೆಗಾಲದಲ್ಲಿ ಆ ಆಕರ್ಷಣೆ ಹೆಚ್ಚಿರುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇಗುಲದ ಆವರಣದಲ್ಲಿ ಹರಿದು ಹೋಗುವಂಥ ಈ ನಂದಿನಿ ನದಿ ಮಳೆಗಾಲದಲ್ಲಿ ರುದ್ರ ಭಯಂಕರವಾಗಿ ಹರಿಯುತ್ತೆ. ಅದರ ವಿಹಂಗಮ ನೋಟ ನೀವೇನು ಡ್ರೋನ್ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀರಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ನಂದಿನಿ ನದಿ ಹರಿತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯ. ರಾಜ್ಯದಲ್ಲಿ ರಣಭೀಕರವಾಗಿ ಈ ಬಾರಿ ಪುನರ್ವಸು ಮಳೆ ಆರ್ಭಟಿಸ್ತಾ ಇದೆ. ಪುನರ್ವಸು ಮಳೆಯ ಆರ್ಭಟಕ್ಕೆ ಕೆಲ ಕಡೆಗಳಲ್ಲಿ ಜನಜೀವನ ದುಸ್ತರವಾಗಿದೆ. ಕೆಲ ಕಡೆಗಳಲ್ಲಿ ನದಿ ಕೊಳ್ಳಗಳು ತುಂಬಿ ಹರಿತಾ ಇರೋದು, ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಿದೆ ನೋಡೋದಕ್ಕೆ. ಕಟೀಲು ದುರ್ಗಾಪರಮೇಶ್ವರಿ ದೇವರ ಸನ್ನಿಧಾನದಲ್ಲಿ ಹರಿಯುವಂಥ ನಂದಿನಿ ನದಿ ಮಳೆಗಾಲದಲ್ಲಿ ಭರ್ಜರಿಯಾಗಿ ತುಂಬಿ ಹರಿಯುತ್ತೆ. ಆ ತುಂಬಿ ಹರಿಯುವ ದೃಶ್ಯವನ್ನು ನೋಡೋದೇ ಚಂದ. ಮಹಾರಾಷ್ಟ್ರದಲ್ಲಿ ಭರ್ಜರಿಯಾಗಿ ಸುರಿತಾ ಇರುವಂಥ ರಣ ಮಳೆಗೆ ಚಿಕ್ಕೋಡಿಯಲ್ಲಿ 7 ಸೇತುವೆಗಳು ಸಂಪೂರ್ಣ ಜಲಾವೃತವಾಗಿದೆ. ಮಹಾರಾಷ್ಟ್ರದಲ್ಲಿ ಮಳೆಯ ಭೀಕರತೆ ಮುಂದುವರೆದಿದೆ. ಚಿಕ್ಕೋಡಿ ಭಾಗದ 7 ಸೇತುವೆಗಳು, ಮಹಾರಾಷ್ಟ್ರದ ಗಡಿ ಚಿಕ್ಕೋಡಿ ಭಾಗದ 7 ಸೇತುವೆಗಳು ಜಲಾವೃತ ಆಗಿದೆ. ದೂದ್ಗಂಗಾ ನದಿಗೆ ಕಟ್ಟಿದ ಸೇತುವೆ ಮುಳುಗಡೆಯಾಗಿದೆ. ಕರದಗ ಬೋಜಾ ನಡುವಿನ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ನಿಪ್ಪಾಣಿ ತಾಲೂಕಿನ ಕರದಗ ಗ್ರಾಮದಲ್ಲಿ ಸೇತುವೆ ಮುಳುಗಡೆ ಆಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಹಾರಾಷ್ಟ್ರದಲ್ಲಿ ಸುರಿದಂಥ ಭಾರೀ ಮಳೆಯಿಂದಾಗಿ ಕರ್ನಾಟಕದ ಚಿಕ್ಕೋಡಿ, ಮಹಾರಾಷ್ಟ್ರದ ಗಡಿಭಾಗದಲ್ಲಿರುವಂಥ ಚಿಕ್ಕೋಡಿಯ ಕೆಲ ಸೇತುವೆಗಳು, ಸುಮಾರು 7 ಸೇತುವೆಗಳು ಮುಳುಗಡೆ ಆಗಿದೆ ಅನ್ನೋದರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. 1 ವಾರಗಳಿಂದ ಮಹಾರಾಷ್ಟ್ರ ಹಾಗೂ ಘಟ್ಟ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತದ್ದು. ಹೀಗಾಗಿ ಚಿಕ್ಕೋಡಿ ವಿಭಾಗದ ದೂಧಗಂಗಾ, ಪಂಚಗಂಗಾ, ವೇದಗಂಗಾ ಹಾಗೂ ಕೃಷ್ಣಾ ನದಿಗಳು ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇರುವಂತದ್ದು. ಸದ್ಯ ನಾನಿವಾಗ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ಇರುವಂತದ್ದು. ಕಾರದಗ ಗ್ರಾಮದ ದೂಧಗಂಗಾ ನದಿಯ ಪಕ್ಕದಲ್ಲಿ ನಾನು ಇರುವಂತದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಅಪಾಯ ಮಟ್ಟ ಮೀರಿ ದೂಧಗಂಗಾ ನದಿ ಹರಿತಾ ಇದೆ ಅನ್ನೋದನ್ನ. ಚಿಕ್ಕೋಡಿ ಉಪಯೋಗದಲ್ಲಿ ಸುಮಾರು 7 ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರುವಂತಹ ಈ ಸೇತುವೆ ಕರದಗ ಹಾಗೂ ಬೋಜ್ ಗ್ರಾಮಗಳನ್ನು ಸಂಪರ್ಕಿಸುವ ರಸ್ತೆ ಇದಾಗಿದ್ದು, ಈ ಒಂದು ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ ಸಹ ಕಟ್ಟುನಿಟ್ಟಿನ ಕ್ರಮವನ್ನ ಸಹ ಕೈಗೊಂಡಿದೆ. ಅಂತಂದ್ರೆ ನದಿ ಪಾತ್ರದ ಜನರಿಗೆ ಯಾರು ಸಹ ನೀವು ನದಿಗೆ ಇಳಿಯಬೇಡಿ ಅಂತ ಕಟ್ಟುನಿಟ್ಟಿನ ಕ್ರಮವನ್ನ ಸಹ ಕೈಗೊಂಡು ಅಲ್ಲಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ನೇಮಿಸಿ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಸಹ ತೆಗೆದುಕೊಂಡಿರುವ ವಿಧಾನಸೌಧದ ಮೊಗಸಾಲೆಯಲ್ಲಿರುವಂತಹ ಗುಮ್ಮಟ ಬಿರುಕು ಬಿಟ್ಟಿದೆ ಅನ್ನೋ ವಿಚಾರ ಈಗ ತಿಳಿದು ಬರ್ತಾ ಇದೆ. ಗುಮ್ಮಟದಲ್ಲಿ
ಬಿರುಕು ಕಾಣಿಸಿಕೊಂಡಿದೆ. ವಿಧಾನಸೌಧದ ಮೊಗಸಾಲೆಯ ಮೇಲಿರುವ ಗುಮ್ಮಟ ಮಳೆಗಾಲದ ಹಿನ್ನೆಲೆ ಬಿರುಕಿನಿಂದ ಈಗ ಆತಂಕಕ್ಕೆ ಕಾರಣ ಆಗಿದೆ. ಬಿರುಕಿನಿಂದ ಮಳೆ ನೀರು ಸೋರಿಕೆ ಆಗ್ತಾ ಇದೆ. ಗುಮ್ಮಟದ ಒಳಗಡೆ ನೀರು ಡಿಪ್ ಆಗ್ತಾ ಇದೆ. ವಿಧಾನಸೌಧದ ಪೂರ್ವ ದಿಕ್ಕಿನಲ್ಲಿರುವ ಗುಮ್ಮಟ ಇದು. ಸ್ಪೀಕರ್ UT ಖಾದರ್ ಅವರಿಂದ ಗುಮ್ಮಟ ಬಿರುಕು ಬಿಟ್ಟಿದೆಯಲ್ಲ, ಅದರ ಪರಿಶೀಲನೆ ಕೂಡ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಆತಂಕಕ್ಕೂ ಕೂಡ ಕಾರಣ ಆಗಿದೆ. ನೋಡಿ, ಕರ್ನಾಟಕದ ವಿಧಾನಸೌಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನರು ಆಕರ್ಷಿಸುವಂಥದ್ದು. ಪ್ರಜಾಪ್ರಭುತ್ವ ದ್ವೇಗಲ್ ಅಂತ ನಾವು ಹೇಳ್ತೇವೆ. ಇಲ್ಲಿ ಬರೀ ರಾಜಕಾರಣಿಗಳು ಜನಪ್ರತಿನಿಧಿ ಅಧಿಕಾರಿ ಮಾತ್ರ ಅಲ್ಲ, ರಾಜ್ಯಕ್ಕೆ ಆಸಕ್ತಿ ಇಲ್ಲದಂಥ ಪ್ರವಾಸಿಗರು ಆಕರ್ಷಿಸ್ತಿದೆ. ಈ ಸಂದರ್ಭದಲ್ಲಿ ಹಿಂದೆ ಕಟ್ಟಿದ್ದು ಬಹುಶಃ ಇವತ್ತು 68-70 ವರ್ಷ ಆಗುವ ಕಾಲಘಟ್ಟದಲ್ಲಿ ಇದನ್ನು ಮೇಂಟೈನ್ ಮಾಡಿಕೊಂಡು ಅದನ್ನು ಸೌಂದರ್ಯೀಕರಣಗೊಳಿಸುವಂಥ ದೊಡ್ಡ ಮಟ್ಟದ ಜವಾಬ್ದಾರಿ ಕೆಲಸ ಇವತ್ತು ಆಗಿದೆ. ಮತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನನ್ನ ನೋಡೋದಕ್ಕೆ ನಿನ್ನೆಯಷ್ಟೇ ನಿರ್ದೇಶಕ ಮತ್ತು ಕುಚುಕು ಸ್ನೇಹಿತ ತರುಣ್ ಸುಧೀರ್ ಬಂದು ತನ್ನ ಮದುವೆಯ ಪ್ರಸ್ತಾಪವನ್ನು, ಮದುವೆಯ ಇನ್ವಿಟೇಷನನ್ನು ದರ್ಶನ್ಗೆ ಕೊಟ್ಟು ಹೋಗಿದ್ರು. ದರ್ಶನ್ ನಾನು ಬರ್ತೀನಿ ನಿನ್ನ ಮದುವೆಗೆ ಅಂತೇಳಿ ಹೇಳಿದರು. ಆದರೆ ದರ್ಶನ್ ಮದುವೆಗೆ ಹೋಗೋದಕ್ಕೆ ಆಗೋದಿಲ್ಲ ಅನ್ನೋ ವಿಚಾರ ಈಗ ಬಯಲಾಗಿದೆ. ಯಾಕೆ ಅಂತ ಹೇಳ್ತೀರಾ? ಈ ಸ್ಟೋರಿ ನೋಡಿ. ಪರಪ್ಪನ ಅಗ್ರಹಾರದಲ್ಲಿ ಡೆವಿಲ್ ವನವಾಸ. ತರುಣ್ ಮದುವೆಗೆ ಕಾಟೇರ ಹೋಗ್ತಾನಾ? ಅದು ಅವ್ರಿಗೆ ಮುಚ್ಚರೆ ಗೊತ್ತಿದ್ದು ವಿಷಯನೇ. ಸೊ ಅದು ನನ್ನ ಮನಸ್ಸಲ್ಲಿ ತೊಳಲಾಟ ಇತ್ತು. ಅವರು ಯಾವುದೇ ಕಾರಣಕ್ಕೂ ನೀನು ಡೇಟ್ ಚೇಂಜ್ ಮಾಡಬಾರ್ದು, ಏನಿದೆ ನೀನು ಆ ಡೇಟಲ್ಲೇ ಮಾಡ್ಕೋ, ನಾನು ಬರ್ತೀನಿ, ನೀನು ಆರಾಮಾಗಿರು ಅನ್ನೋ ಥರನೇ ಅವ್ರಿಗೂ ಒಂದು ನಂಬಿಕೆ ಇದೆ. ನನ್ನ ಮದುವೆ ವಿಷಯ ಅವರಿಗೆ ಮೊದಲೇ ಗೊತ್ತಿದೆ. ಯಾವುದೇ ಕಾರಣಕ್ಕೂ ಡೇಟ್ ಚೇಂಜ್ ಮಾಡಬೇಡ ಅಂತ ದರ್ಶನ್ ಸರ್ ಹೇಳಿದ್ದಾರೆ ಅಂತ ನಿನ್ನೆ ನಿರ್ದೇಶಕ ತರುಣ್ ಸುಧೀರ್ ಹೇಳಿದ್ರು. ಪರಪ್ಪನ ಅಗ್ರಹಾರದಲ್ಲಿ ಕಾಟೇರನನ್ನ ಭೇಟಿಯಾಗಿದ್ದ ತರುಣ್ ಸುಧೀರ್ ಮದುವೆಗೆ ಆಹ್ವಾನಿಸಿದ್ರು. ತರುಣ್ ಮದುವೆಗೆ ದಾಸ ಹೋಗಲು ಆಗಲ್ಲ. ನಿನ್ನೆ ತಮ್ಮ ಮದುವೆ ವೇಳೆಗೆ ದರ್ಶನ್ ಬರ್ತಾರೆ ಎಂದು ತರುಣ್ ಸುಧೀರ್ ಹೇಳಿದ್ರು. ಆದ್ರೆ ಮದುವೆಗೆ ದರ್ಶನ್ ಹೋಗಕ್ಕೆ ಆಗಲ್ಲ. ಯಾಕಂದ್ರೆ ಆಗಸ್ಟ್ನಲ್ಲಿ ನಡೆಯಲಿರುವ ಮ್ಯಾರೇಜ್ಗೆ ಇಷ್ಟು ಬೇಗ ಅನುಮತಿ ಸಿಗಲ್ಲ ಎನ್ನಲಾಗ್ತಿದೆ. ಅದಕ್ಕೆ ಸರ್ ಅದು ನನಗೆ ಗೊತ್ತಿಲ್ಲ, ಅದನ್ನ ಐಡಿಯಾ ಅಷ್ಟು ಅದಕ್ಕೆ ಮುಂಚೆನೆ ಬರ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ನಾನು ಆ ಡೇಟ್ ಮುಂಚೆ ಬರ್ತಾರೆ. ಇನ್ನು ಜೈಲು ಬಂದಿಗಳ ಕಾಯ್ದೆ 1900 ಹಾಗೂ ಜೈಲ್ ಮ್ಯಾನುವಲ್ ಪ್ರಕಾರ ಮದುವೆಗೆ ಹೋಗೋಕೆ ಅನುಮತಿ ಸಿಗುತ್ತೆ. ಆದ್ರೆ ಅವರು ತೀರಾ ಹತ್ತಿರದ ಸಂಬಂಧಿ ಆಗಿರಬೇಕು. ತರುಣ್ ಸುಧೀರ್ ದರ್ಶನ್ ಸಂಬಂಧಿ ಅಲ್ಲ, ಹೀಗಾಗಿ ಮದುವೆಗೆ ಅನುಮತಿ ಸಿಗಲ್ಲ. ಮಕ್ಕಳು ಶಾಲೆಯಲ್ಲಿ ಓದ್ತಾ ಇರುವಾಗಲೇ ಅಥವಾ ವಿದ್ಯಾಭ್ಯಾಸ ಮಾಡ್ತಾ ಇರುವಾಗಲೇ, ತರಗತಿ ನಡೀತಾ ಇರುವಾಗಲೇ ಶಾಲೆಯ ಗೋಡೆ ಕುಸಿದು ಬಿದ್ದು ದುರಂತ ನಡೆದಿರುವಂಥ ಘಟನೆ ನಡೆದಿದೆ. ದಿಢೀರಂತೇಳಿ ಶಾಲೆಯ ಗೋಡೆ ಕುಸಿದು ಬಿದ್ದು ಅಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಮಕ್ಕಳು ತರಗತಿಯಲ್ಲಿ ಪಾಠ ಕೇಳ್ತಿರುವಾಗಲೇ ಗೋಡೆ ಕುಸಿತ ಆಗಿದೆ. ಈ ಘಟನೆ ಆಗಿರೋದು ಗುಜರಾತ್ನ ವಡೋದರದಲ್ಲಿ. ಗೋಡೆ ಕುಸಿತ ಆಗ್ತಾ ಇದ್ದಂತೆ ಗಾಬರಿಯಿಂದ ಮಕ್ಕಳೆಲ್ಲ ಹೊರಗಡೆ ಹೋಗ್ತಾರೆ. ಓರ್ವ ವಿದ್ಯಾರ್ಥಿಗೆ ಗಾಯ ಆಗಿದೆ. ಆಸ್ಪತ್ರೆಗೆ ಆ ವಿದ್ಯಾರ್ಥಿಯನ್ನು ದಾಖಲು ಮಾಡಲಾಗಿದೆ. ಗೋಡೆ ಕುಸಿತದ ದೃಶ್ಯ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ನೋಡಿ, ಪಲ್ಟಿಯಾಗಿ ಬಿದ್ದಿರೋದು ಡೆಸ್ಕು, ಬೆಂಚು ಅದೆಲ್ಲ ಪಲ್ಟಿಯಾಗಿ ಬಿದ್ದಿರೋದು ಗಮನಿಸ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ಇದು ಗುಜರಾತ್ನ ವಡೋದರದಲ್ಲಾಗಿರುವಂಥ ಘಟನೆ. ಇದು ಮಕ್ಕಳು ಓದ್ತಾ ಇದ್ರು, ಪಾಠ ಕೇಳ್ತಾ ಇದ್ರು. ಆ ಸಮಯದಲ್ಲೇ ಈ ಘಟನೆ ಆಗಿದೆ. ಓರ್ವ ವಿದ್ಯಾರ್ಥಿಗೆ ಓರ್ವ ಮಗುವಿಗಲ್ಲಿ ಗಾಯ ಆಗಿದೆ. ಆತನನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ.